ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮತ್ತು ಶ್ರೀಮತಿ ಸ್ವರ್ಣಪ್ರಭು ಅವರಿದ್ದಾರೆ. ಅಧ್ಯಕ್ಷರು ಅರಿಕೆರೆ ಮೈಕೋ ಬಡಾವಣೆ ಮೊದಲನೇ ಹಂತ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ. ಮೇಡಮ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮತ್ತೊಬ್ಬ ಗಣ್ಯರಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀಮತಿ ಸುವರ್ಣ ಮೋಹನ್, ಕಾರ್ಯದರ್ಶಿಗಳು ಶ್ರೀ ಪುರಂದರ ಅಂತಾರಾಷ್ಟ್ರೀಯ ಸಂಸ್ಥೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮಳೆ ಬರುವುದಕ್ಕಿಂತ ಮತ್ತೆ ಆದಿಕಲ್ಲು ಮಳೆ ಬಿದ್ದಾಗ ಇತ್ತು. ಇದು ನಿಜವಾಗಿ ಆದಿಕಲ್ಲು ಅಥವಾ ಬರೀ ಕಲ್ಲು ಬಿತ್ತು ಅಂತ ನನಗೊಂದು ಭಯ. ಏನೇ ಇರಲಿ, ಎಲ್ಲರಿಗೂ ಎಲ್ಲದೂ ಸರಿ ಅನಿಸೋದಿಲ್ಲ. ಕೆಲವು ಸಾರಿ ಆ ಥರ ಆಗ್ಬೋದು. ಅವರು ನಮ್ಮ ಮಿತ್ರರು. ಇವತ್ತು ಈ ಮಕ್ಕಳ ಒಂದು ಚಿಕ್ಕ ಕಾರ್ಯಕ್ರಮ, ಒಂದು ವರ್ಷದಲ್ಲಿ ನಮ್ಮ ಕರ್ನಾಟಕ ಕಲಾದರ್ಶಿನಿಯಿಂದ ಮಕ್ಕಳಿಗೆ ಪ್ರತಿ ವರ್ಷವೂ ಕ್ಲಾಸ್ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇವೆ. ಅದಲ್ಲದೆ ವರ್ಷದಲ್ಲಿ ಮಾಡಿದಾಗ ಒಂದು ಕ್ಯಾಂಪ್ ಅಂತ ಮಾಡ್ತೀವಿ. ಏನಾದ್ರು ಒಂದು ಪ್ರಸಂಗ ತಗೊಂಡು ಸ್ವಲ್ಪ ಅವರಿಗೆ ಒಂದು ಕ್ರ್ಯಾಶ್ ಕೋರ್ಸ್ ಆ ಥರ ಮಾಡಿ ಒಂದು ಪ್ರದರ್ಶನ ಮಾಡಿದ್ದೇವೆ. ಆ ಪ್ರದರ್ಶನ ನೋಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಆತ್ಮೀಯ ವಂದನೆಗಳು. ಅಲ್ಲದೆ ಇವತ್ತು ವಿಶೇಷವಾಗಿ ಶ್ರೀ ರಾಘವೇಂದ್ರ ಕೆ ಅವರು, ನಮ್ಮ RBI ಲೇಔಟಿನ ಅಧ್ಯಕ್ಷರು, ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ರಾಘವೇಂದ್ರ ಅವರು, ಅವರಿಗೆ ಆತ್ಮೀಯವಾದ ವಂದನೆಗಳು. ಆಮೇಲೆ ಅಧ್ಯಕ್ಷರು ಅರಕೆರೆ ಮೈಕೋ ಬಡಾವಣೆಯ ಮೊದಲನೇ ಹಂತ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಸ್ವರ್ಣಪ್ರಭು ಅವರು ಬಂದಿದ್ದಾರೆ. ಅವರಿಗೆ ವಂದನೆಗಳು. ಹಾಗೆ ಕಾರ್ಯದರ್ಶಿಗಳು ಪುರಂದರ ಅಂತಾರಾಷ್ಟ್ರೀಯ ಸಂಸ್ಥೆ ಶ್ರೀಮತಿ ಸುವರ್ಣ ಮೋಹನ್ ಅವರು ಬಂದಿದ್ದಾರೆ. ಹಾಗೆ ಅನೇಕ ಗಣ್ಯರು ಬಂದಿದ್ದಾರೆ. ಸುವರ್ಣರ ಮಗ ನಿಧಾನ್ ಕರುನಾಡು ಬಂದಿದ್ದಾರೆ. ಇವರು ಇಷ್ಟು ಚಿಕ್ಕವರಿರುವಾಗ ಪ್ರಥಮವಾಗಿ ಅವನು ಯಕ್ಷಗಾನ ಮಾಡಿದ್ದ. ಆಮೇಲೆ ಅವರು ಭರತನಾಟ್ಯ ಬೇರೆ ನಾಟ್ಯಗಳನ್ನೆಲ್ಲ ಕಲಿತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ. ಅವರಿಗೂ ಹಾಗೆ ಅವರ ಧರ್ಮಪತ್ನಿಯವರಿಗೂ ಸ್ವಾಗತ. ಅಲ್ಲದೆ ಏನಂದರೆ ತಾವೆಲ್ಲ ಬಂದಿದ್ದೀರಿ. ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂತಲ್ಲ, ಚಿಕ್ಕ ಮಕ್ಕಳಿಗೆ ನೀವು ಇಷ್ಟೆಲ್ಲ ಜನ ಒಂದು ಕೈ ಚಪ್ಪಾಳೆ ಕಟ್ಟಿದ್ರೆ ಅವ್ರು ಖಂಡಿತ ಯಕ್ಷಗಾನ ಮುಂದುವರಿಸ್ತಾರೆ. ನಾನು ಹೇಳೋದು ಬರೀ ಯಕ್ಷಗಾನ ಮಾತ್ರ ಬರ್ಸ್ಬೇಕಂತಲ್ಲ, ಯಾವುದಾದ್ರೂ ಒಂದು ಕಲೆಯನ್ನು ಮುಂದುವರಿಸಿ. ಅದು ಭರತನಾಟ್ಯ ಆಗಲಿ, ಯಕ್ಷಗಾನ ಆಗಲಿ, ಸಾಂಗ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಇನ್ನೊಂದು ಮಕ್ಕಳಿಗೆ ಒಂದಲ್ಲ ಒಂದು ಬೇಕು. ಹಾಗಾಗಿ ಇವರಿಗೆಲ್ಲರಿಗೂ ಆತ್ಮೀಯವಾಗಿ ನಾವು ವಂದಿಸ್ತೇವೆ. ಅವರಿಂದ ಒಂದೆರಡು ಮಾತುಗಳು, ಯಾಕೆಂದರೆ ಬಹಳ ಬೇಗ ನಾವು ಮುಗಿಸ್ಬೇಕಾದ್ರಿಂದ ಇಲ್ಲಿ ಇನ್ನೊಂದು ಪ್ರಸಂಗ ಇದೆ. ಅದು ಒಂದು 1 ಗಂಟೆ ಒಳಗಿನ ಪ್ರಸಂಗ. ಅದು ದೊಡ್ಡವರಿಂದ ಮಾಡೋದು. ಕೃಷ್ಣ ಮತ್ತು ಅರ್ಜುನನಿಗೆ ಯುದ್ಧ ಆದದ್ದು. ಹಾಗಾಗಿ ಈಗ ನಮ್ಮನ್ನು ಉದ್ದೇಶಿಸಿ ಶ್ರೀ ರಾಘವೇಂದ್ರ ಕೆ ಅವರು 2 ಮಾತುಗಳನ್ನು ಹೇಳಬೇಕಂತ. ವೇದಿಕೆಯಲ್ಲಿರುವ ಕಲಾ ರಸಿಕರೇ ಮತ್ತು ವೇದಿಕೆಯ ಕೆಳಗಿರುವ ಕಲಾ ರಸಿಕರೇ, ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಇಲ್ಲಿ ನೀವೆಲ್ಲ ಬಂದಿರೋದು ಕಾರ್ಯಕ್ರಮವನ್ನು ನೋಡಲಿಕ್ಕೆ, ನಮ್ಮ ಭಾಷಣ ಕೇಳಲಿಕ್ಕಲ್ಲ. ಆದರೆ ಶ್ರೀ ಪೂಜೆಯಲ್ಲಿ ಕಂಡುಬಿಟ್ಟಾಗ ಮಧ್ಯಾಹ್ನ ಬಂದುಬಿಟ್ಟು ಸ್ಟೇಜ್ ಮೇಲೆ ಈ ಭಾಷಣ ಮಾಡಬೇಕಾಗುತ್ತೆ, ವಿಧಿ ಇರಲ್ಲ. ಅದನ್ನು ದಯವಿಟ್ಟು ನಮ್ಮನ್ನು ಸ್ವಲ್ಪ ಕ್ಷಮಿಸಿಬಿಟ್ಟು ಒಂದು 2 ನಿಮಿಷ ನಮ್ಮ ಮಾತುಗಳನ್ನು ಕೇಳಿ. ಯಕ್ಷಗಾನ ಅನ್ನೋದು ಯಾವ ಥರ ಕಲೆ ಅಂದರೆ ಸಂಗೀತ, ಸಾಹಿತ್ಯ, ನಾಟ್ಯ, ನಟನೆ ಜೊತೆಗೆ ಒಬ್ಬರು ಭಾಗವತರು ಎಲ್ಲ ಸೇರಿ ಆಗುವಂಥ ಒಂದು ಕಲೆ. ಇದು ನಾನು ಚಿಕ್ಕವನಿದ್ದಾಗ ಕುಂದಾಪುರದಲ್ಲಿ ಅಲ್ಲಿ ನವಿಬೇಡ ಅಂತ ಒಂದಿತ್ತು, ದೊಡ್ಡ ಮೈದಾನ. ಆ ಮೈದಾನದಲ್ಲಿ ಯಕ್ಷಗಾನ ಆಗೋದು 60ನೇ ಇಸ್ವಿಯಿಂದ 70 ತನಕ ನಾನು ಹೋಗ್ತಾ ಇದ್ದೆ. ಪ್ರತಿ ವರ್ಷ 2 ತಿಂಗಳಲ್ಲಿ ಇರ್ತಾ ಇದ್ದೆ. ಅವಾಗ ಅಲ್ಲಿ ಯಕ್ಷಗಾನ ನೋಡ್ತಾ ಇದ್ದೆ. ಅಲ್ಲಿ ಜೋಡ ಮೇಳ ಅಂತ ಆಗೋದು, 2 ಮೇಳ ಒಟ್ಟೊಟ್ಟಿಗೆ ಮಾಡ್ತಾಯಿದ್ರು. ಈ ಕಡೆ ಕೂತ್ಕೊಂಡು ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಆ ಥರದ್ದೆಲ್ಲ ನಾವು ನೋಡಿ ಚಿಕ್ಕಂದಿಂದ ನೋಡಿ ಅದನ್ನು ಅಭ್ಯಾಸ ಮಾಡಿಕೊಂಡು ನಂತರ ಬೆಂಗಳೂರಿನಲ್ಲಿ ಬಂದು ಇಲ್ಲಿ ಅನೇಕ ಕಾರ್ಯಕ್ರಮಗಳು ನೋಡಿದೆ. ಆಮೇಲೆ ಮುಂಬೈಗೆ ಹೋದೆ. ಅಲ್ಲಿ ನನಗೆ ಅದೃಷ್ಟ ಚೆನ್ನಾಗಿತ್ತು. ನಮ್ಮನೆ ಪಕ್ಕದಲ್ಲೇ ಒಂದು ಗೋಕುಲ ಅಂತ ಒಂದು ಸಂಸ್ಥೆ ಇತ್ತು. ಅಲ್ಲಿ ನನ್ನ ಕಮಿಟಿ ಮೆಂಬರ್ ಮಾಡಿಕೊಂಡು ಅಲ್ಲಿ ಯಕ್ಷಗಾನದವರೆಲ್ಲ ಬಂದರೆ ಆ ಗೋಕುಲದಲ್ಲಿ ಅವ್ರಿಗೆ ಮನೆ 2 ತಿಂಗಳು ಅಲ್ಲೇ ಇರೋರು. ಅಲ್ಲಿ ಇದ್ಕೊಂಡು ಅವ್ರು ಎಲ್ಲ ಕಡೆ ಯಕ್ಷಗಾನಗಳು ಮಾಡಿಬಿಟ್ಟು ರಾತ್ರಿ ಬಂದು ಅಲ್ಲಿ
ಬೆಳಗ್ಗೆ ಬಂದು ಮಲ್ಕೊಳ್ಳೋರು, ರಾತ್ರಿ ಯಕ್ಷಗಾನ. ಬೆಳಗ್ಗೆ ಬಂದು ಅಲ್ಲಿ ಮಲ್ಕೊಂಡಿರೋರು, ಅಲ್ಲೇ ಊಟ ತಿಂಡಿ ಮಾಡ್ಕೊಳ್ಳೋರು. ಅವ್ರ ಜೊತೆಲ್ಲ ನನಗೆ ಚೆನ್ನಾಗಿ ಪರಿಚಯ ಆಗಿತ್ತು. ಆಮೇಲೆ ಸುಮಾರು ಯಕ್ಷಗಾನಗಳನ್ನ ಅಲ್ಲಿ ನೋಡಲಿಕ್ಕೂ ಅವಕಾಶ ಆಯಿತು. ಅದರಿಂದ ಯಕ್ಷಗಾನದ ಬಗ್ಗೆ ನಮಗೆ ಸಾಕಷ್ಟು ಆಸಕ್ತಿ ಅದರಿಂದಾಗಿ ಬಂತು. ಚಿಕ್ಕಂದಿಂದ ನೋಡ್ತಾ ಇದ್ದಿದ್ದರಿಂದ. ಅದು ಇನ್ನೊಂದೇನು ಅಂತ ಹೇಳಿ, ದಕ್ಷಿಣ ಕನ್ನಡದವ್ರಿಗೆ ಸಾಮಾನ್ಯವಾಗಿ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದೇ ಇರುತ್ತೆ. 7-8 ಕಿಲೋಮೀಟ್ರ್ ನಡ್ಕೊಂಡು ಬರೋರು, ಮುಂದೆ ಇಟ್ಕೊಂಡು. ನಮ್ಮನೆ ಹತ್ತಿರ ಇತ್ತು ಕುಂದಾಪುರಕ್ಕೆ, ನಾವೆಲ್ಲ ಬೇಗ ಹೋಗ್ತಾ ಇದ್ದೋ. ಬಟ್ ಕೆಲವರು 7-8 ಕಿಲೋಮೀಟ್ರ್ ಕತ್ತಲಲ್ಲಿ ಗದ್ದೆ ಮೇಲೆಲ್ಲ ದೊಂದಿ ಹಿಡ್ಕೊಂಡು ಬರ್ತಾಯಿದ್ರು. ಆವಾಗ ದೀಪ ಇರಲಿಲ್ಲ, ರಸ್ತೆ ಇದೆಲ್ಲ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಜನ ಯಕ್ಷಗಾನ ನೋಡ್ಲಿಕ್ಕೆ ಬರ್ತಾಯಿದ್ರು. ಯಾಕೆಂದರೆ ಯಕ್ಷಗಾನ ಅಂಥ ಅದರಲ್ಲಿ ಒಂದು ಆಸಕ್ತಿ ಇತ್ತು ಜನಗಳಿಗೆ. ಅದು ಜನರನ್ನ ಸೆಳೆದುಕೊಳ್ಳುವಂಥ ಶಕ್ತಿ ಯಕ್ಷಗಾನಕ್ಕಿದೆ. ನೋಡಿದವರು ಖಂಡಿತ ಅದನ್ನು ಮೆಚ್ಚುತ್ತಾ ಹೋಗ್ತಾರೆ, ಪದೇ ಪದೇ ನೋಡ್ತಾರೆ. ಆಮೇಲೆ ನಮ್ಮ ಶಾಸ್ತಾನವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆ. ನಾನು ಮುಂಬೈಯಿಂದ ಬೆಂಗಳೂರು ವಾಪಸ್ ಬಂದೆ ರಿಟೈರ್ ಆಗೋ ಟೈಮಲ್ಲಿ. ಆವಾಗ ನನಗೆ ಶಾಸ್ತಾನ ನಮ್ಮ ಬ್ಯಾಂಕ್ಗಳಿದ್ರು ಬೆಂಗಳೂರಿನಲ್ಲಿ, ಅವಾಗ ಪರಿಚಯ ಆಯಿತು. ಆವಾಗ ಅವರು ಬಂದು ನನ್ನ ಹತ್ರ ಅವರು ಏನೇನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಕೊಟ್ಟು ನನಗೆ ತುಂಬ ಆಶ್ಚರ್ಯ ಆಯಿತು. ಕಲಾವಿದರಿಗೆ ಮತ್ತು ಈ ಆಟಗಾರರಿಗೆ ಅವರಿಗೆಲ್ಲ ನಮ್ಮಲ್ಲಿ ಕೆಲವು ಪ್ರೋತ್ಸಾಹ ಕೊಡ್ತೀವಿ. ಅದನ್ನೆಲ್ಲ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇವೆ ಅವರಿಗೆ. ಅದರಿಂದ ಚೆನ್ನಾಗಿ ಬೆಳ್ಕೊಂಬಂದು ನಾವಿಬ್ಬರು ಒಂದೇ ಏರಿಯಾದಲ್ಲಿ ಇದ್ದೀವಿ, ಮನೆ ಪಕ್ಕದಲ್ಲೇ ಹೆಚ್ಚು ಕಡಿಮೆ. ಅದರಿಂದ ಇನ್ನೂ ಹೆಚ್ಚು ಅವರು ನಮ್ಮ ಕಮಿಟಿಲಿದ್ದಾರೆ, ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಕಮಿಟಿಯಲ್ಲೂ ಇದ್ದಾರೆ ಅವರು. ಅದರಿಂದ ನಮಗೆ ಚೆನ್ನಾಗಿ ರೀತಿಯಲ್ಲಿ ಪರಿಚಯ ಎಲ್ಲ ಆಯಿತು. ಅವರು ಸಿಕ್ಕಾಪಟ್ಟೆ ಇದಕ್ಕಾಗಿ ಶ್ರಮ ವಹಿಸ್ತಾರೆ. ಬೆಳಗ್ಗೆ ಸಂಜೆ ತನಕ ಅದೇ ನೀವು ಎಷ್ಟೊತ್ತಿಗೆ ಎಬ್ಸಿದ್ರು ಯಕ್ಷಗಾನವೇ ಅವ್ರು ಮಾತಾಡೋದು. ಅಷ್ಟು ಅದರಲ್ಲಿ ಮುಳುಗಿ ಹೋಗಿದ್ದಾರೆ. ಅವರೊಬ್ಬರೇ ಅಲ್ಲ, ಅವರು ಇಡೀ ಕುಟುಂಬನ ಮುಳುಗಿಸ್ಬಿಟ್ಟಿದ್ದಾರೆ ಯಕ್ಷಗಾನದಲ್ಲಿ. ನಾನು ಇಷ್ಟು ಮಾತು ಹೇಳಿ ನಾನು ನಿಲ್ಲಿಸ್ತೀನಿ. ಹೆಚ್ಚು ಹೇಳಿ ನಿಮಗೆಲ್ಲ ಕೋಪ ಬರುತ್ತೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಮುಂದೆ ಶ್ರೀಮತಿ ಸ್ವರ್ಣಪ್ರಭು ಅಧ್ಯಕ್ಷರು, ಅರಿಕೆರೆ ಮೈಕೋ ಬಡಾವಣೆ 1ನೇ ಹಂತ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅವರು 2 ಹಿತನುಡಿಗಳು ಹೇಳಬೇಕಾಗಿವೆ. ನಾನು ಶ್ರೀನಿವಾಸ್ ಸರ್ ಹತ್ರ ಲಾಸ್ಟ್ ಇಯರು ಯಕ್ಷಗಾನಕ್ಕೆ ಒಂದು ಪ್ರೋಗ್ರಾಮ್ ಕೊಡಬೇಕಂತ ಸೇರಿಕೊಂಡಿದ್ದೆ. ಈ ಮಕ್ಕಳು ಮಾಡುವಾಗ ನನಗನ್ನಿಸ್ತು, ನಾನು ಮಾಡುವಾಗ ಕೈ ಬಂದರೆ ಕಾಲು ಬರ್ತಿರ್ಲಿಲ್ಲ, ಕಾಲು ಬಂದರೆ ಕೈ ಬರ್ತಿರ್ಲಿಲ್ಲ. ಸರ್ ಹೇಳ್ತಾ ಇದ್ದೆ, ಸರ್ ಯಕ್ಷಗಾನ ನಾನು ಮಾಡಬಹುದಾ, ಯಾಕಂದರೆ ನನಗೆ ಇದ್ರದ್ದು ಏನೂ ಗೊತ್ತೇ ಇಲ್ಲ, ನಾನು ಕೈ ಮಾಡ್ತಾ ಇದ್ದರೆ ಕಾಲು ತಪ್ಪು ಹೋಗುತ್ತೆ ಅಂತ. ಬಟ್ ನಮ್ಮ ಏಜಿಗೆ ತುಂಬ ಪೇಷನ್ಸ್ ಆಗಿ ಹೇಗೆ ಒಂದು ತಿಂಗಳಲ್ಲಿ ನಮಗೊಂದು ಪ್ರೋಗ್ರಾಮ್ ರೆಡಿ ಮಾಡಿಕೊಟ್ರು. ಅವರೇ ಮೇಕಪ್ ಮಾಡಿದರು, ಅವರೇ ಬಂದು ಎಲ್ಲ ಪೂರ ಹೇಳಿಕೊಟ್ಟು ನಿಜವಾಗ್ಲೂ ನಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು. ಆದರೆ ನಾವು ಇಷ್ಟು ಮಕ್ಕಳಷ್ಟು ತುಂಬ ಏನು ಚೆನ್ನಾಗೇ ಮಾಡಿಲ್ಲ. ಈ ಮಕ್ಕಳು ನೋಡ್ತಾ ಇದ್ರೆ ನನಗನ್ಸುತ್ತೆ ನಿಜವಾಗ್ಲೂ ಸರ್ ಕೈಯಲ್ಲಿ ಅವರು ಯಾವ ರೀತಿ ಪಳಗಿದ್ದಾರೆ ಅಂತ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಲಿತ್ರೆ ಮಾತ್ರ ಯಾವುದೇ ವಿದ್ಯೆ ಕಲಿತ್ರೆ ಪರ್ಫೆಕ್ಟಾಗಿ ಕಲಿಬೋದು. ಅಡ್ಡದಲ್ಲಿ ಕಲಿತ್ರೆ ಯಾವಾಗಲೂ ಬರೋದಿಲ್ಲ. ಆದರೆ ಈ ಮಕ್ಕಳ ಪರಿಶ್ರಮದಿಂದ ಸರ್ ಎಷ್ಟು ಅದನ್ನು ಕಷ್ಟಪಟ್ಟಿದ್ದಾರೆ, ಆ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರ ಪೇರೆಂಟ್ಸು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇನ್ನೂ ಮುಂದೆ ನಿಮಗೆ ಮುಂದಿನ ಪ್ರೋಗ್ರಾಮ್ ನೋಡುವ ಆಸಕ್ತಿ ಇರೋದ್ರಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮೇಡಮ್. ಇದೀಗ ಶ್ರೀಮತಿ ಸುವರ್ಣ ಮೋಹನ್ ಅವರು 2 ಹಿತನುಡಿಗಳು ಹೇಳಬೇಕಾಗಿವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಮೊದಲಿಗೆ ಇದು ನನಗೆ ಈ ವೇದಿಕೆ ಹತ್ತಿದ ತಕ್ಷಣ ಏನನ್ನಿಸ್ತು ಅಂದರೆ, ತವ್ರ ಮನೆಗೆ ಬರ್ತಾರಲ್ಲ ಹೆಣ್ಮಕ್ಳು, ಆ ಥರ ಇತ್ತು. ಯಾಕೆ ಅಂದರೆ ನಮ್ಮ ಮತ್ತು ಶ್ರೀನಿವಾಸ ಶಾಸ್ತನ್ ಗೌರಿ ಶಾಸ್ತನ್ ಅವರ ಅನುಬಂಧ 22 ವರ್ಷಗಳ ನಂಟು ಇದು. ನನ್ನ ಮಗ ವಿಭಾಗ ಕರುನಾಡು 7 ವರ್ಷ. ಆವಾಗ ಚಿತ್ರಲೇಖ ಅಂತ ಒಂದು ಪಾರ್ಟು ಮಾಡಿಸಿದ್ರು. ನಾನು ಅವನಿಗೆ ಕಲ್ಸಕ್ಕೆ ಹೋಗ್ತಾ ಇರುವಾಗ ಇವರ ಒಂದು ರಂಗಮಂದಿರಕ್ಕೆ ನೀವು ಯಾಕೆ ಸುಮ್ಮನೆ ಕೂತ್ಕೋತೀರಾ, ನೀವು ಕಲ್ತ್ಕೊಡಿ, ಅವನ ಜೊತೆಗೆ ಚೆನ್ನಾಗಿರುತ್ತೆ, 1 ಗಂಟೆ ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳಿದ್ರು. ನನ್ನನ್ನು ಸೇರಿಸ್ಕೊಂಡ್ಬಿಟ್ರು ಅವರ ಮಹಿಳಾ ತಂಡಕ್ಕೆ. ಒಂದು 2-3 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ಎಲ್ಲ ರೀತಿಯ ವೇಷಗಳನ್ನು ನಮಗೆ ಹಾಕಿಸಿ ನನ್ನ ಮಗನ ಮತ್ತು ಇಡೀ ತಂಡ ಮಹಿಳಾ ತಂಡವನ್ನು ತುಂಬ ಹುರಿದುಂಬಿಸಿ ಹೇಳ್ಕೊಡ್ತಾಯಿದ್ರು. ತುಂಬಾ ಖುಷಿ ಆಯಿತು. ಈಗ ಆ ಮಕ್ಕಳು ಮಾಡ್ತಾ ಇರೋ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಕಾಲುಗಳು ನಮ್ಗೆ ನಿಲ್ತಾನೆ ಇಲ್ಲ, ಆ ಥರ ಒಂದು ಭಾವನೆ ಬಂತು. ಈ ವಯಸ್ಸಲ್ಲಿ ಕಲ್ತಿರೋ ಮಕ್ಕಳು ನಿಜವಾಗ್ಲೂ ಅವರ ತಂದೆ ತಾಯಿಗಳಿದ್ದರೆ ಹೆಮ್ಮೆಯ ವಿಷಯ. ಯಾಕೆಂದ್ರೆ ಶಾಸ್ತನ್ ಸರ್ ಹತ್ರ ಕಲಿತಾ ಇದ್ದಾರೆ, ಗೌರಿ ಶಾಸ್ತನ್ ಹತ್ರ ಕಲಿತಾ ಇದ್ದಾರೆ ಅಂದರೆ
ತುಂಬಾ ಅದ್ಭುತವಾದ ಕಲೆಗಾರರಾಗ್ತಾರೆ. ಅದಕ್ಕೆ ಯಕ್ಷಗಾನದಲ್ಲಿ ಫಸ್ಟ್ 7 ವರ್ಷದಲ್ಲಿ ಕಲ್ತಿದ್ದು ನನ್ನ ಮಗ ಇವಾಗ ತುಂಬ ಉತ್ತಮ ಮಟ್ಟದಲ್ಲಿ ಭರತನಾಟ್ಯ, ಕಥಕ್, ಯಕ್ಷಗಾನ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಎಲ್ಲ ಆ ಗುರುಗಳ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸುಮ್ಮನೆ ಈ ವೇದಿಕೆಗೆ ಬರಬೇಕು ತಾವು ಹೇಳಿದ ತಕ್ಷಣ ಏನೂ ಮಾತಾಡಲಿಲ್ಲ, ತಕ್ಷಣ ಬರ್ತೀನಿ ಗೌರಿಯವರೇ ಅಂತ ಒಪ್ಕೊಂಡ್ಬಿಟ್ಟಿದ್ವು. ತುಂಬ ದೂರದಿಂದ ಬಂದ್ವು. ಒಟ್ಟಿನಲ್ಲಿ ತುಂಬ ಅಂದರೆ ಸಂತೋಷ ಆಯಿತು. ಅಂದರೆ ಆ ಕೃಷ್ಣ ಮತ್ತು ಆ ಜಾಂಬವಂತನ ವೇಷ, ನಾನು ಸ್ವಲ್ಪ ಲೇಟಾಗಿ ಬಂದಿದ್ದು, ತುಂಬಾ ಖುಷಿಯಾದಂತಹ ಈ ಒಂದು ಪ್ರಸಂಗ. ಮತ್ತೊಂದು ಪ್ರಸಂಗವನ್ನು ತುಂಬ ಕಾತರದಿಂದ ನೋಡೋಕ್ಕೆ ಎಲ್ಲರೂ ಕಾಯ್ತಿದ್ದೀರ, ನಾವು ಕಾಯ್ತಾ ಇದ್ದೀವಿ. ಮತ್ತು ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಮತ್ತು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಶ್ರೀ ರಾಘವೇಂದ್ರ ಕೆ ಅಧ್ಯಕ್ಷರು RBI ಲೇಔಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ JP ನಗರ 7ನೇ ಹಂತ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಯಕ್ಷಗಾನ ಗುರುಗಳಾದಂತಹ ಶ್ರೀನಿವಾಸ್ ಸಾಸ್ತಾನ್ ಅವರು. ಧನ್ಯವಾದಗಳು ಸರ್. ಶ್ರೀಮತಿ ಸ್ವರ್ಣ ಪ್ರಭು ಅಧ್ಯಕ್ಷರು ಅರಿಕೆರೆ ಮೈಕೋ ಬಡಾವಣೆ 1ನೇ ಹಂತ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ. ಧನ್ಯವಾದಗಳು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಶ್ರೀಮತಿ ಸುವರ್ಣ ಮೋಹನ್ ಕಾರ್ಯದರ್ಶಿಗಳು ಶ್ರೀ ಪುರಂದರ ಅಂತಾರಾಷ್ಟ್ರೀಯ ಸಂಸ್ಥೆ. ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮ ಇನ್ನು 3/4 ಗಂಟೆಯಲ್ಲಿ ಒಂದು ಸಣ್ಣ ತುಣುಕು, ಯಕ್ಷಗಾನದ ಒಂದು ತುಣುಕನ್ನು ಈಗ ಮಾಡ್ತಾರೆ. ಅದು ಹೆಸರಾಂತ ಕಲಾವಿದರು, ಹವ್ಯಾಸಿ ಕಲಾವಿದರು ಅಲ್ಲವೇ ಅಲ್ಲ, ಅಂದರೆ ಹವ್ಯಾಸವೂ ಹೌದು, ಆದರೆ ಅವರು ಒಳ್ಳೆಯ ಮೇಳಗಳಲ್ಲಿ ಸರಿಯಾಗಿ